ಏನವಿದು ಸಾಲ ಕಣವ ಅಣ್ಣ ಅನ್ನವ ಇವಾಗ ಸಿಂಪಲ್ ಸಾ ಮಾತಲ್ಲ ಸರ್ ಬಾ ತಂಗಿ ಮೂರು ಜನತಪ್ಪದ ಕೂತ್ಕೊ ನಿನ್ನ ಮಗಳು ತಲೆ ಕೆಡಿಸ್ಬೇಡ ನಾನು ತಲೆ ಕೆಡಿಸಲ್ಲ ನಾಯಿ ಬೊಗಳ್ತಾ ಇರ್ಬೇಕು ಅವಲೇ ಬೆಲೆ ಬರೋದು ನೋಡಿ ನನಗೆ ಇಷ್ಟೊಂದು ಡಿಮ್ಯಾಂಡ್ ಇತ್ತು ಗೊತ್ತಿರಲ್ಲ ಎಲ್ಲ ಗುಡ್ ಮನೆ ನೋಡಿ ಕುಂಕುಮ ಮಾಡ್ಕೊಂಡು ತೀರ್ಥ ಕೊಡೋ ಎಕ್ಸಾಮ್ ಬರ್ದು ಇದು ತೀರಾ ತಾಲೂಕು ನಂಬರ್ 1 ಬಂದಲ್ಲ ನನ್ನ ಮಗಳು ನಮ್ಮ ಮಗಳು ನನ್ನ ದೊಡ್ಡಪ್ಪ ಅಂತಲ್ಲಿ ನೋಡು ಅಂತಳಿಗ ಕ್ಲಾಸ್ ಹಾಕಿ ನಾನು ಅದಕ್ಕೆ ನನ್ನ ಮಗಳಿಗೆ ಏನು ಕೇಕ್ ಕಟ್ ಮಾಡೋಲ್ಲ ಬರ್ಡೇ ಏನು ಮಾಡಲ್ಲ ನನ್ನ ಮಗಳು ಚೆನ್ನಾಗಿರಲಿ ಅಂತ ಒಂದು ಒಳ್ಳೆ ಕೇಕ್ ಅಂದ ಇನ್ನೂ ನಿಮಗೆ ದೇವ್ರನ್ನ ಹೆಚ್ಚು ಧ್ಯಾನ ಕೊಡಿ ಒಳ್ಳೆ ಆರೋಗ್ಯ ಕೊಡಿ ಅದ ಆಗೋದಾ ಆಗಲ್ಲ ಆಗಲ್ವಾ ಏನು ಮಾಡಂಗಿಲ್ಲ ಈಗ ಕ್ಲಾಸ್ ಹಾಕಲ್ಲ ಅಂತಾರಿಲ್ಲ ನಮಗೆ ಹಾಕಲ್ಲ ನಿಮಗೆ ಹಾಕ್ತಾರೆ ನೋಡಿ ಬತ್ತಿ ಒಂದು ಬರಲ್ಲ ಅಂದ್ರೆ ಏನ್ ಮಾಡುತ್ತೆ ಅಂತ ಮತ್ತೆ ಸಾಕ್ಷಿ ಬಾಯಿ ಸಕ್ಕರೆ ಹ್ಯಾಂಡಿಕ್ಯಾಪ್ಟ್ ಅಂತ ನೀನು ಹೇಳಿಕೆ ಬರೆದು ನಾನೇ ಕೊಡ್ತೀನಿ ನಿಮ್ಮ ಮನೆ ಬರ ಅಲ್ವಾ ಇವತ್ತು ನಾವು ದೇವಸ್ಥಾನ ಮಾಡ್ಕೊಂಡು ಏನಕ್ಕಿಂತ ಒಬ್ರು ಒಳ್ಳೇದಾಗುತ್ತೆ ನಮಗೆ ತೃಪ್ತಿ ಕೊಡೋದು ತಂಗಿ ಒಬ್ರು ಒಳ್ಳೇದಾಯ್ತು ಅಂತ ತೃಪ್ತಿ ಕೊಡೋದು ಉದಾಹರಣೆ ಮೆಹಬೂಬ್ ಅಂತ ಮುಸ್ಲಿಮಾನ್ ಜನ ನನ್ನ ಹುಡುಗ ಬರ್ತಾನೆ ಅಲ್ಲಿ ಜಮ್ಕಂಡಿಂದ ನಾನು ಕೂತಿದ್ದಲ್ಲಿ ಅವನು ನಂಬಿಕೆ ನನ್ನ ಕೈ ತೀರ್ಥಾಕಿ ಮಗುಂಗೆ ಕಣ್ಣು ಬರುತ್ತೆ ಅಂತ ಕಣ್ಣೇ ಬಂದ್ಬಿಡುತ್ತೆ ಮದ್ದು ಅವನೇ ನನ್ನ ಫೋಟೋ ಎಲ್ಲ ಕಡೆ ಹಾಕಿರೋದು ನಾವು ಒಬ್ರು ಒಳ್ಳೇದಾಗ್ತದೆ ಅಂದ್ರೆ ಖುಷಿ ಪಡೋಣ ಕಾಲು ಬರುತ್ತೊಬ್ಬ ಬರ್ತಾನೆ ಕಣ್ಣು ಬರ್ತೊಬ್ಬ ಬರ್ತಾನೆ ತಂದೆಗೆ ಹುಷಾರಾಗಲ್ಲ ಅಂತ ಬರ್ತಾನೆ ತಂದೆ ಹುಷಾರಾಗಲ್ಲ ಅಂತಾರೆ ಇನ್ನು ಈ ಮಗಳು ಹೇಳೋಕ್ಕೆ ಕೇಳೋಕ್ಕೆ ಆಶ್ಚರ್ಯ ಆಗುತ್ತೆ ಅಂತ ಮಾತಾಡ್ತಾಳೆ ಎಜುಕೇಟೆಡ್ ಮಗಳು ಹೇಳ ಮಗಳು ಏನಾಯ್ತು ಅಂತ ಅಂದರೆ 9th ಇದ್ದಾಗ ನನಗೆ ಅಲ್ಸರ್ಸ್ ಆಗಿತ್ತು ಕರಳಲ್ಲಿ ಡಾಕ್ಟರ್ಸ್ ಎಲ್ಲ ವಾಸಿ ಆಗಲ್ಲ ಹಿಂಗೆ ಇರುತ್ತೆ ಹಂಗೆ ಹಿಂಗೆ ಅಂತ ಹೇಳಿದ್ರು ನನ್ನ ಕಸಿನ್ ಒಬ್ಬರು ಇಲ್ಲೇ ಚಿಕ್ಕಮಂಗ್ಳೂರು ಅವ್ರು ಇಲ್ಲಿ ಕರ್ಕೊಂಡ್ಬಂದ್ರು ಇಲ್ಲಿ ಬಾ ಇಲ್ಲಿ ತುಂಬ ಜನ ಹೇಳ್ತಾರೆ ಹುಷಾರಾಗಿದೆ ಅಂತ ನಾವು ಬಂದಾಗ ಫಸ್ಟ್ ನೀವು ಇಲ್ಲೇ ನಿಂತಿದ್ವಿ ಇಲ್ಲಿ ಮಾತಾಡಿಸ್ಕೊಂಡು ಹೋದಾಗ ಹಿಂಗೆ ಹುಷಾರಾಗುತ್ತೆ ಹೋಗು ಬರ್ತೀಯಾ ವಾಪಸ್ ನನ್ನ ಚಿಕ್ಕಪ್ಪ ಅಂತ ನೀನು ಕರೀತೀಯಾ ನಂಗೆ ಗೊತ್ತು ಹೋಗು ಅಂತ ಅಂದ್ಬಿಟ್ಟು ನೀವು ನೀರು ಹಾಕಿ ಇಂಟ್ರೋ ಕಟ್ಟಿ ಕಳಿಸಿದೆ ಇವಾಗ ನನಗೆ ಇನ್ನೂ ಹುಷಾರಾಗಿದ್ರೆ ಮಾತ್ರೆ ತೊಗೊತಾ ಇದ್ದೀನಿ ನಾನು ತುಂಬ ಅಂದರೆ ಅನುಭವಿಸ್ಬಿಟ್ಟಿದ್ದೀನಿ ಆವಾಗ ಬಂದಾಗ ನಡೆಯೋಕ್ಕಾಗ್ತಾ ಇರಲಿಲ್ಲ ತಲೆ ಸುತ್ತೋದು ಅಲ್ಲಲ್ಲೇ ತೀರೋದು ಅನ್ಕಾನ್ಷಿಯಸ್ ಆಗೋದು ಈ ಥರ ಎಲ್ಲ ಅದು ಏನೂ ಇಲ್ಲ ನಾರ್ಮಲ್ ಮಗುವಾಗ ನಾನು ಇವಾಗ ಚೆನ್ನಾಗಿದ್ದೀನಿ ನಮ್ಮ ಮಗಳು ಈಗ ಚೆನ್ನಾಗಿದ್ದಾಳಂತೆ ಅವ್ರು ಆಡ್ಕೊಂಡ್ರು ನಮ್ಮ ಮಗಳು ಚೆನ್ನಾಗಿರಲಿ ಎಲ್ಲ ಆಶೀರ್ವಾದ ಮಾಡಿ ಹಂಗೆ ಲೈವಲ್ಲಿ ನೋಡೋರು ಅಷ್ಟೇ ಯಾವನಾದರೂ ಕೆಟ್ಟ ಕಣ್ಣಿಂದ ನೋಡಿರಿ ನಿಮ್ಮ ಮನೆ ಮಂತನ ಹಾಳಾಗೋಲಿ ಈಗ ಇದು ಪಕ್ಕ ಕೂತಿನ ಮೊನ್ನೆ ಬೇರೆ ಹ್ಯಾಂಡಿಕ್ಯಾಪ್ ಮಗು ಇಟ್ಕೊಂಡಿಕ್ಕೆ ಅಮ್ಮನ ಇಟ್ಕೊಂಡಿದ್ದೆ ಅವಳಿಗೆ ಡ್ರೆಸ್ ಹಾಕೊಂಡಿದ್ಲು ಅವ್ಳ ಕಾಲಿಲ್ಲ ಅವಳು ಇಟ್ಕೊಂಡಿಕ್ಕೆ ಅವನ ಕೈ ಮುಡ್ತಂದು ಹಾಕಿದ್ದ ಇನ್ನು ಇವಕ್ಕೂ ಯಾರು ಹಾಕ್ಬಾಡ್ರಪ್ಪ ಮಗಳಿಗೆ ಹೆಚ್ಚೆ ಮಗಳೇ ದತ್ತು ಮಗಳೇ ಅಪ್ಪ ಬಿಡವ ಅಪ್ಪ ಅಂತೆ ಇಲ್ಲಿ ನೋಡಿ ಒಂದು ಹುಡುಗಿ ಒಂದು ಮಗು ತಲೆಯಲ್ಲಿ ಏನಾರ ಮಾಡ್ಕೊಂಡು ಟೆನ್ಷನ್ ತಗೊಂಡಾಗ 4 ಮಾತು ಹೇಳಿರಿ ನಾನು ಕೆಲಸರಿಗೆ ಬೈಯೋದು ಅನುಕೂಲ ಆಗುತ್ತೆ ಅಂತ ಇಲ್ಲೇ ಗೊತ್ತಾಯಿತು ಬೈದು ಬುದ್ಧಿ ಹೇಳಿ ಬುದ್ಧಿ ಕತ್ಕೊತಾರಂತೆ ಮಗಳೇ ಯಾವುದು ಕಾಯಿಲ್ಲ ನನಗೆ ಹೆಸರು ಕಾಳು ಕಡಲೆಕಾಳು ಅಂಬಲಿ ಈಗ ನಾನು ಹಾಕ್ತೀನಿ ಕಂದಾಗ ಹುಷಾರಿಲ್ಲ ಅಂತ ಬಂದರೆ ರಾತ್ರಿ ಒಂದು ಲೈಟಾಗಿ ಲೈಟ್ ರಾತ್ರಿ ಹೊತ್ತು ಒಂದು ಮಾಡಂಗೆ ಒಂದು ಹಾಸ್ಪಿಟ್ಲ್ ಮಾಡ್ಬೇಕು ಅಂತಿದ್ದೀನಿ ನೀನು ಬಾ ಬೆಳಗ್ಗೆ ಎದ್ದು ಒಳ್ಳೆ ಹಾಸ್ಪಿಟ್ಲಿಗೆ ಕಳ್ಸೋಣ ಸದ್ಯಕ್ಕೆ ರಾತ್ರಿ ಹೊತ್ತು ಅವ್ರ ಕರೋನಾ ವ್ಯವಸ್ಥೆ ಇರೋದಿಲ್ಲ ನಮ್ಮ ಕಡೂರನ್ನು ಅಷ್ಟು ಸ್ವಲ್ಪ ಇನ್ನೂ ಬೆಳೀತಾ ಇದೆ ಚಿಕ್ಕ ಮಕ್ಕಳೆಲ್ಲ ಬಂದರೆ ಅವ್ರು ರಾತ್ರಿ ಹೊತ್ತು ಒಂದು ಏನಂತಾರೆ ಲೈಟಾಗಿ ಒಂದು ಟ್ರೀಟ್ಮೆಂಟ್ ಕೊಟ್ಟು ಬೆಳಗ್ಗೆ ಎದ್ದು ಒಳ್ಳೆ ಹಾಸ್ಪಿಟ್ಲಿಗೆ ಕಳ್ಸೋಣ ರಾತ್ರಿ ಒಂದು ನೋಡ್ಕೊಳ್ಳೋ ಒಂದು ಹಾಸ್ಪಿಟಲ್ ಸಂತ ಕಟ್ಟಬೇಕು ಅಂತ ಭಾಳ ಆಸೆ ಇದೆ ನೀನು ಒಂದು ದಿವಸ ನೀನು ಬಂದ್ಬಿಡು ಯಾಂಡವ್ರು ನಿನ್ನೆ ಕೊಟ್ಬಿಡ್ತೀವಿ ಮಗಳು ಅಂತ ಆದರೂ ಮೋಸ ಮಾಡಬೇಡ ಅಪ್ಪಂಗೆ ಏನೋ ಕರೆಕ್ಟ್ ಅಲ್ವಾ ಒಂದು ಆಸೆ ಇದೆ ನನಗೆ ಒಂದು ಲೈಟಾಗಿ ಒಂದು ಮಾಡಬೇಕು ಅಂತ ಯಾರಿಗಾರ ಹೊಟ್ಟೆ ನೋವು ಬಂದರೆ
ಅಲ್ಲಿ ಹೋಗಿ ದೊಡ್ಡ ಹಾಸ್ಪಿಟಲ್ ಸೇರ್ಕೊಂಡ್ರೆ ನಮ್ಮ ಹಾಳು ಮಾಡಿ ಅಲ್ಲಿ ಬರ್ಬಿಡ್ತಾರೆ. ಶಿಫ್ಟ್ ಆಗಿ ಮಾಡೋಣ ಅಂತ ನೋಡಿ. ಇಲ್ಲೊಂದು ಮಕ್ಕಳು ಹಾಯ್ ಮಾಡ್ಕೊ. ಇವಳು ಎಷ್ಟು ನಿಮ್ಮ ಫ್ರೆಂಡ್ಸು ನಿಮ್ಮ ತಂಗಿಯರಲ್ಲ ಹಿಂಗೆ ಇಂಥವಳಂದ ಮಕ್ಕಳೇ ತೆಗಿಬಾರ್ದು, ಮಕ್ಕಳೇ ತೆಗ್ದಿದ್ಯಾ ತೆಗಿಬಾರ್ದು. ಯಾವ ನಾಡ್ಕೊಂಡು ತೆಗಿಬೇಡ ಅಪ್ಪ ಕಟ್ಟಿದ್ದೆ ಅಂತ ಹೇಳು. ಬೈ ಚಾನ್ಸ್ ಎಕ್ಸಾಮ್ ಬರೀಬೇಕಾದ್ರೆ ಬಿಚ್ಚಿಕ್ ಹೋಗು, ಮತ್ತೆ ಬಂದು ಮನೆಗೆ ಹಾಕ್ಬೇಕು ಮಗಳು. ಇದು ಯಾವಾಗ ನಿಂಗೆ ಕೊಳ್ಳಾಗಿರ್ಬೇಕು, ನಿಮ್ಗೆ ಯಾವುದು ಕಾಯಿಲೆ ಬರೋದಿಲ್ಲ ಆಯಿತಾ. ನಿಮ್ಮ ಹೆಸರು ಏನಕ್ಕಂದ ಭೂಮಿ ಕರೆಕ್ಟಾ? ಯಾರು ಇವಳು ನೋಡಿ ಆಡಿಕೆ ಮಾಡ್ರಪ್ಪ ದಯವಿಟ್ಟು. ಸೀರೆದಂಬಲ್ಲಿ ಇಷ್ಟು ಕಟ್ ಮಾಡ್ಕೊಂಡ ಸೀರೆದಂಬ ಯಾವಲ್ಲಿ ನಿಂಗೆ ಕೊಳ್ಳಾಗಿರಲಿ, ಇಷ್ಟು ಕಟ್ ಮಾಡಿ ಮಕ್ಕಳಿನ ಜಾರ ಯಾವಲ್ಲಿ ನಿಂಗೆ ಕೊಳ್ಳಾಗಿರಲಿ. ಇತ್ತ ಯಾರು ಆಡ್ಕೊಂತೀರಪ್ಪ ಯಾರ್ಯಾರನ್ನ ದಯವಿಟ್ಟು ಯಾರನ್ನೂ ಆಡ್ಕೇಬೇಡಿ. ಆಮೇಲೆ ಬ್ಯಾಡ್ ಮೆಸೇಜ್ ಮಾಡಾರ ನಿಮಗೆ ಹೇಗೈತೆ ಇಲ್ಲಿ ಬನ್ನಿ ನನ್ನ ಜೊತೆಗೆ, ನಾನು ನಿಮ್ಮ ಮನೆಗೂ ಸೀರೆ ಕೊಡ್ತೀನಿ ಅಲ್ವಾ, ನಿಮ್ಮ ಅಪ್ಪ ಅಮ್ಮಗೆ ಸೀರೆ ಕೊಡ್ತೀನಿ, ಅಕ್ಕಿನೂ ಕೊಡ್ತೀನಿ ಬರ್ರಿ. ನಿಮ್ಗೆ ಅಲ್ಲಿ ಮನೆ ಕೊಂಡು ಮಾಡೋಕ್ಕೆ ಕೆಲಸ ಇರಲ್ಲ ಅಲ್ಲ ತಂಗಿ. ಹಾಂ 7 ಫೇಲ್ ಆಗಪ್ಪ. ಎಲ್ಲಿ ಮಗನೇ 7 ಫೇಲ್ ಆಗವ? ಬರ 3 ಇದ್ವು, ಅವು ನಿಂತದ ಒಂದೇ ಸ್ವಲ್ಪ ಆ ಕಡೆ ತಾಯಿ ಕೈ ಮುಗಿ ಇಲ್ಲ ಅಂದ್ರೆ ಅಣ್ಣ ಕೊಟ್ಟನ ಅಣ್ಣ ಗಿಫ್ಟಾ ಆಸ್ತಿ ಕೇಳ್ಬೇಡ. 34 ಕುಂಟಿದ್ದು ಕೇಸ್ ಹಾಕ್ಬಿಡ. ಇನ್ನು ಹ್ಯಾಂಡಿಕ್ಯಾಪ್ ಪೇಷಂಟ್ ಯಾರು ಇದ್ದೀರಾ? ಲಾಸ್ಟ್ ಕೊನೆ ಒಂದು ಸೀರೆ ಐತಿ, ಮತ್ತೆ ಸೀರಿಲ್ಲ ಎಲ್ಲ ಅಂದ ಹೋಗ್ಬಿಡ್ತವೆ. ಇನ್ನೊಂದೈತೆ ಯಾರು ಹ್ಯಾಂಡಿಕ್ಯಾಪ್ ಇದ್ದೀರಾ? ಯಾವುದೋ ಒಂದು ಹುಡುಗಿತ್ತಿರ ಒಂದು ಸಣ್ಣ ಮಗು ಹ್ಯಾಂಡಿಕ್ಯಾಪ್ ಹೋಯ್ತಾ ತಂಗಿ ನಿಂಗೆ ಸೀರೆ ಕೊಟ್ಟ ಮಗಳೇ ನಾನು ಕೊಟ್ಟನಕಂದ ಅದೇ ಮತ್ತೆ ಒಂಚೂರು ಹ್ಯಾಂಡಿಕ್ಯಾಪ್ ನೋಡಿದೆ. ಯಾರೋ ಒಂದು ಅಮ್ಮ ಬೆಳಗೊಂದಿಬ್ರು ಕಾಸು ಯಾರೋ ಒಬ್ಬರು ಹ್ಯಾಂಡಿಕ್ಯಾಪ್ ಇದ್ದಾರೆ, ಯಾರು ಗೊತ್ತಿಲ್ಲ. ಬಜ್ಜಿ ನೋಡಿದೆ ಕಾಣಲೇ ಇಲ್ಲ. ಯಾರ ಕುಂಟಿರ ಕೊಡ್ತೀನಿ ಸೀರೆ ಕುಂಟ್ರಿ ನಿಂತ್ಕೊಳಕಾಗಲ್ಲ ಮನಸ್ಬಿಡು. ಸರ್ವಾರಕ್ಕೆ ಅದೇ ಅಕ್ಕಿ ಬಟ್ಟೆ ಒಂದು ಸಣ್ಣ ಸೇರ್ತಾಗ ಒಂದು ಫೋಟೋಗೆ ಪೂಜೆ ಮಾಡು. ವ್ಯಾಪಾರ ಚೆನ್ನಾಗಿ ವ್ಯಾಪಾರ ಮಡ್ರುಂಬ ಅನ್ನ ಸಿಗ್ಲಿ ಸಾಕ. ಏನು ನಿಂದು ಮಗಳಿಗ ಯಾರು ನೀನು ಬರ್ತಾ ಇದೀಯಾ? ಕೆಲ್ಸಕ್ಕೆ ನೀನು ಹೋಗು, ಮಗಳು ಬೇಡ ನೀನು ಹೋಗಿ ಕುಂಬಿಡು. ಮಗಳು ಮನೆಗೆ ಇರ್ಲು. ನೀನು ಚೆನ್ನಾಗಿರೋದು ಲವ್ ಮಾಡ ಅಣ್ಣ ಅಣ್ಣ ದೊಡ್ಡ ಮನೆಯಣ್ಣ ಅಣ್ಣ ಸುಂಕಿರಣ್ಣ ದೊಡ್ಡರು ನಾಲ್ಕು ಆಶ್ರಮ ಮಾಡಿದ್ರೆ ಶ್ರೇಯಸ್ಕರಣ ಇಲ್ಲ ಮನುಷ್ಯ ಒಂದೇ ಇರಬೇಕು, ಆರೋಗ್ಯ ಚೆನ್ನಾಗಿರ್ಬೇಕು. ಅದು ಬಿಟ್ಟು ದುಡ್ಡು ಮಾಡಂಗಿದ್ರೆ ಈ ಲೆವೆಲ್ ಆಗ್ಬೇಕು. ನಾನು ಈ ಕೆಲಸ ದೊಡ್ಡ ಅದೇನಾ ಇನ್ನು 3 ಕಾಲ ಬಲಿ ಇನ್ನು 100 ಕಾಲ ರಜನಾ ಬರ್ರಿ. ಏನ್ ತಂದಿರಾ? ಒಂಚೂರು ಯಾರ ಅಲ್ಲಿ ಕಾರ್ಯ ಯಾರೋ ಹೋಗ್ತೀರಾ? ಸಹಾಯ ಮಾಡ್ತೀರಾ? ಒಳ್ಳೆ ಒಳ್ಳೆ ಬುದ್ಧಿ ಮಕ್ಕಳು ನಿಮ್ಗೆ ಬೆಲೆ ಕೊಡ್ತೀವಿ ನಾವು. ನಿಮ್ಗೆ ಅಷ್ಟೊಂದು ಜವಾಬ್ದಾರಿ ಮನುಷ್ಯ. ಇದು ನಿನ್ನ ಸೀರೆ ಹುಡುಕ ಬೋನಸ್ ಅಮ್ಮ. ಇದು ಅದಾ ಮತ್ತೆ ಅಂದ್ರೆ ಯಾರು ಈ ಸಾಕೊಂಡಿದ್ದೆ ಅವ್ರ ಮನೆ ಇಲ್ಲ ನಮ್ಮ ಸಾಕರಾಗ. ದಯವಿಟ್ಟು ಯಾರು ಜನಾಂಗ ಅಂತ ಯಾರನ್ನು ಕೀಳಕ್ಕೆ ಅನ್ಬಿಡಿ. ಆಮೇಲೆ ಏನು ಗೊತ್ತಾ, ಯಾರು ನಿಮ್ಮನ್ನು ಸಾಕ್ತಾರಾ? ಸಾಕ್ರಿ ಬಂದ್ಬಿಟ್ಟು ಅವ್ರ ಮನೆ ಅವ್ರ ಮನೆಯಿಂದ ಬಂದ್ಬಿಟ್ಟ. ಈಗ ನಿನಗೆ ನಿಮ್ಮ ಮನೆ ಜವಾಬ್ದಾರಿ ಒಂದು ಮನೆ, ಆಮೇಲೆ ನಿಮ್ಮ ಅಣ್ಣ ಮದುವೆ ಅಷ್ಟೇ. ನಿಂದು ಆಗುತ್ತೆ ಮಾಡ್ಕೊಡ್ತೀನಿ. ಎಷ್ಟು ವರ್ಷ ವಯಸ್ಸು ನಿಮಗೆ ತಂಗಿ? ಚೈತ್ರ ಎಲ್ಲ ಮರಯ ಒಂದೇ ಸಲ ಇಡೀ ನಿಮ್ಮ ಊರೆಲ್ಲ ಬಂದೋಗ್ಬಿಟ್ರು ಕಣ ಮರ. ನೊಬ್ಬಳು ಬಂದಿರಲಿಲ್ಲ, ಎಲ್ಲರೂ ಬಂದೇ ಇರ್ತೀನಿ. ಇಂಥವ್ರು ಬಂದಿಲ್ಲ ಅನ್ನಂಗಿಲ್ಲ, ಎಲ್ಲರನ್ನು ಧ್ವಂಸ ಮಾಡಕ್ಕೆ ಬಿಟ್ಟಿದ್ದು. ಆ ಮಟ್ಟಿದ್ದೇವರಲ್ಲಮ್ಮ ಇದು. ಇವತ್ತು ಏನೋ ನಿನ್ನ ಸಾರ್ಚಿನ ಜನ ಕಮ್ಮಿ ಇರ್ತಾರೆ ಅಂತ ಎಲ್ಲ ಅದೃಷ್ಟ. ಇವತ್ತೇ ಬೆಳಗ್ಗೆ ತುಂಬಿದ್ರು ಫುಲ್ಲು. ಈಗ ಒಂದು 8 ತಿಂಗಳು ಈ ಕಡೆ ಫ್ರೀ ಇದ್ದೀನಿ ನಾನು. ಇವಾಗ ಎಲ್ಲ ಜಾಸ್ತಿ ತಡೆಯೋಕ್ಕಾಗಲ್ಲ ಅಂತ ಹೇಳಿ ಅಲ್ಲಿ ಗುಡಿಗೆ ದೇವಸ್ಥಾನ ಬಂದಾಗ ಅದು ಆ ಮಟ್ಟಿ ಹಬ್ಬರಲ್ಲ. ನೀರೇ ಬರಲ್ಲ ಅಂದ್ರೆ ಅಲ್ಲಿ ನೀರು ಕಿತ್ಕೊಂಡು ನುಗ್ಬ 50 ಅಡಿಗೆ 80 ಅಡಿಗೆ ನೀರು, 5 ಅಡಿಗೆ ನೀರು,
ಇಬ್ಬರು ಮಕ್ಕಳು ವಿಗ್ರಹ ಬುಲ್ಡೆ ಥರ ಮಕ್ಕಳಿದ್ದಾರೆ ನನಗೆ ಹಂಗೆ ಆ ಹೊಡ್ಬಿಟ್ರೆ ಎಲ್ಲ ಬಲ ಒಂದು ಸೊಳ್ಳೆ ಕಡೆ ಎಲ್ಲ ಬೀಗನೂ ಹಾಕಲ್ಲ ಬಾಗಿಲೂ ಹಾಕಲ್ಲ ಜಾತೀಯತೆ ಇಲ್ಲ ಬೀಗ ಹಾಕಲ್ಲ ರಕ್ತ ನಾಯಿನೇ ನೆಕ್ಕಲ್ಲ ಅಲ್ಲೇ ಕಡಿಯೋದು ರಕ್ತ ನಕ್ಕಲ್ಲ ಒಂದು ನಾಯಿ ಇವ್ದವ್ರಿಗೆ ಆಸೆ ಒಂದು ನಾಯಿ ಒಬ್ಬ ಭಕ್ತರು ಬಗಳಿಲ್ಲ ಯಾವ ಮರ್ರಿ ಇಲ್ಲ ಮಾಂಸ ನೋಡಿಲ್ಲ ಅವ್ರಿಗೆ ನಡಿ ಒಳಗೆ ನಡಿ ನಡಿ ಬೈಕ್ ನಡಿ ಸಾಯಂಕಾಲ ಬಿಟ್ಟು ಹೋದೆ ಅಂತ ಕಡೆಯಲ್ಲ ಒಂದು ನಾಯಿ ಒಬ್ಬ ಭಕ್ತರು ಬಗಳಿಲ್ಲ ಆಶ್ಚರ್ಯ ಸಂಗತಿ ಕೊರೋನಾ ಬಂದಾಗ ಹಿಂಗೆ ಮಕ್ಕಳಿಗೆ ಎಲ್ಲ ಇದು ಉಳ್ಕೊಂಡಿದ್ದು ಅಂತಾರಲ್ಲ ಯಾವ್ಯಾವ ಕಡ್ಬಿಡ್ತಾವೆ ಸೊಳ್ಳೆ ಕಡಿ ವಾಂಟರಿಗೆ ಸೊಳ್ಳೆ ಕಡಿಬಾರ್ದು ಕಣ ಒಂದು ಸೊಳ್ಳೆ ಒಬ್ರಿಗೆ ಕಡ್ದಿಲ್ಲ ಬೀಗ ಹಾಕಲ್ಲ ಬಾಕ್ಲು ಹಾಕಲ್ಲ ಇನ್ನು ಆ ಮಟ್ಟ ಜೋರಿಲ್ಲ ಅದಕ್ಕಿಂತ 1000 ಪಟ್ಟು ಜೋರಿತೀವಿ ಎಲ್ಲೋಡು ಆಟ ನೋಡ್ಸಂಗಿಲ್ಲ ಪಲ್ಟಿ ಆಗ್ತದೆ ಎಲ್ಲ ಬೇರೆ ಬೇರೆ ಊರಿದ್ದಾರೆ ಈಗ ಚೈತ್ರ ಬರ್ತೀರಿ ಶಿವಣ್ಣ ಐತಲ್ಲ ಅಕ್ಕ ಎಲ್ಲ ಇದ್ದಾರೆ ಶಿವಣ್ಣ ಇವು ಹೊಸಬ್ರು ಇವನು ಬಾಯ್ಕೊಂಡ ರಪ್ಪ ಬದುಕಲ್ಲ ಅಂತ ಅಪ್ಪ ಬದುಕಿದೆ ಅಣ್ಣ ರಪ್ಪ ಬದುಕಿದೆ ಆಯ್ಕೊಂಡು ಈಗ ತಿರುವಣ್ಣಾಮಲೆಯಲ್ಲಿ ಮೇಸ್ತ್ರಿ ವೆಲ್ಡಿಂಗ್ ಮನೆ ಯಾವ ಚಿಂತಾಮಣಿ ಏನೋ ದೇವಸ್ಥಾನ ಮುಂದೆ ಮಾಡ್ತೀವಿ ಅಲ್ಲಿ ಮೇಲೆ ಆಗ್ತೈತಿ ಈಗ ಇಬ್ರು ಇತ್ತಲ್ಲ ಇವ್ರು ಏನು ಚೆನ್ನಾಗಿ ಏನೋ ಮೊಮ್ಮಕ್ಕಳ ಅಧಿಕಾರ ಇದೆ ಅಂತ ಮನೆ ನೀವು ಒಂದು ಮದುವೆ ಬಳಸಿ ಇಲ್ಲಿ ಇದೇ ರೋಡ್ ಮೇಲೆ ಮೇನ್ ರೋಡಿಗೆ ಆಗ್ತದೆ ಆ ಕಡೆಯಿಂದ ಮೇನ್ ರೋಡ್ ಇಲ್ಲಿ ನರಸಿಂಹ ಸ್ವಾಮಿ ಮಾಡ್ತೀವಿ ಯಾರು ಬಿಡಲ್ಲ ಇದು ಇಬ್ಬರು ಇದ್ರಿಗೆ ಏನು ಚೆನ್ನಾಗ್ಯಾರ ಎಲ್ಲ